ಮೆಲುಕು ಹಾಕುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ವಿದ್ಯಾವಲ್ಲಭ ಮಾಧವ ತೀರ್ಥಂಗಳವರ ಪಾದಗಳಿಗೆ ನಮಿಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಹಿರಿಯರು ಪೂಜ್ಯರು ಆದಂಥ ಸುಬ್ಬಾರೆಡ್ಡಿ ಸ್ವಾಮಿಗಳೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಕೃಷ್ಣಮೂರ್ತಿ ಸ್ವಾಮಿಗಳೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ನಂಜುಂಡ ಸ್ವಾಮಿಗಳೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮಗೆ ಹಿರಿಯರು ಪೂಜ್ಯರಾದಂಥ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ವಕೀಲ ಮಿತ್ರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರೇ, ಮುಖ್ಯವಾಗಿ ನನಗೆ ತುಂಬ ಆತ್ಮೀಯರು ಆಗಿರ್ತಕ್ಕಂಥ ಸೊಣ್ಣಪ್ಪ ಸರ್ ಅವರೇ, ಮತ್ತು ವೇದಿಕೆಯಲ್ಲಿ ಎಲ್ಲ ಸೋಮಪ್ಪ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಹಿರಿಯರೇ ಪೂಜ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಮತ್ತು ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇದೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಮಕ್ಕಳ ಬಾಯಲ್ಲಿ ಆ ಭಗವದ್ಗೀತೆಯ ಒಂದು ಪಠಣೆ ಆಗ್ತಾ ಇದ್ದರೆ ಎಷ್ಟು ಒಂದು ಮೈ ರೋಮಾಂಚನವಾಗ್ತದೆ. ಯಾಕಂತ ಹೇಳಿದ್ರೆ, ಒಂದನ್ನು ನಾವು ಅರಿಬೇಕು, ನಾವೆಲ್ಲರೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ದೇವೆ. ಮನುಷ್ಯರಾಗಿ ಜನ್ಮವನ್ನು ಈ ಪ್ರಪಂಚದಲ್ಲಿ ಈ ಜನ್ಮದ ಭೂಮಿ ಮೇಲೆ ತಾಳಿದ್ದೇವೆ. ಒಂದು ವಿಷಯವನ್ನು ಅರಿಬೇಕು, ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ದೊಡ್ಡವರು ಒಂದು ಮಾತು ಹೇಳಿದರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನಮ್ಮ ಮನೆ ಶಾಶ್ವತವಾಗಿ ಮೇಲೆ ಇದೆ, ಇಲ್ಲಿ ಬಂದಿದ್ದೇವೆ. ಇರಷ್ಟು ದಿವಸ ಕಾಲ ನಾವು ಒಳ್ಳೆಯವರ ಜೊತೆ ಸಹವಾಸ ಮಾಡಿಕೊಂಡು, ಒಳ್ಳೆಯವರ ಜೊತೆಗೆ ಒಂದು ಅವಿನಾಭಾವ ಸಂಬಂಧಗಳಿಟ್ಕೊಂಡು, ನಾನೂ ಬದುಕಬೇಕು, ನನ್ನಾಗಿ ಅವರೂ ಬದುಕಬೇಕು, ಈ ಒಂದು ಆಲೋಚನೆಯಲ್ಲಿ ಬದುಕಿ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಅರ್ಥ ಇರ್ತದೆ. ಆತ್ಮೀಯರೇ, ಇವತ್ತು ಭಗವಂತ ನಮ್ಮಿಂದ ಅಪೇಕ್ಷಿಸ್ತಕ್ಕಂಥದ್ದು ಒಂದೇ, ನೀವೇನು ನೈವೇದ್ಯ ಇಡ್ತೀರಿ, ನೀವೇನು ನೈವೇದ್ಯ ಇಟ್ಟು ಖರ್ಚು ಮಾಡಿ ಇದರಿಂದ ಯಾವುದರಿಂದ ಕೂಡ ಭಗವಂತ ಸಂತೃಪ್ತನಾಗೋದಿಲ್ಲ. ಯಾವತ್ತಾದರೂ 4 ಜನಕ್ಕೆ ಒಂದು ಬಡವ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಿದಾಗ, ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೈ ಹಿಡಿದು ತನ್ನ ಜೊತೆಗೆ ಕರ್ಕೊಂಡು ಹೋದಾಗ, ಅವನ ಕಷ್ಟಗಳಲ್ಲಿ ಭಾಗಿಯಾದಾಗ, ಒಳ್ಳೆಯ ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡಾಗ ಇದರಿಂದ ಭಗವಂತ ಬಹಳಷ್ಟು ಸಂತೃಪ್ತನಾಗ್ತಾನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಾವು ದೈವ ಕಾರ್ಯಗಳಲ್ಲಿ ತೊಡಗಬೇಕು. ಪ್ರತಿಯೊಬ್ಬರೂ ಕೂಡ ಈ ಸೃಷ್ಟಿ ಭಗವಂತನದು. ಈ ಸೃಷ್ಟಿ ಭಗವಂತನಾಗಿರೋದ್ರಿಂದ ಆ ದೈವ ಕೃಪೆಗೆ ಕಾರ್ಯಕ್ರಮಗಳನ್ನು ಮಾಡಿ ದೈವ ಒಂದು ಕೃಪೆಗೆ ನಾವು ಒಳಗಾಗಬೇಕಾಗ್ತದೆ. ಪ್ರತಿ ಅನುಕ್ಷಣವೂ ಕೂಡ ಪ್ರತಿಯೊಂದು ಈ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ದೇವರ ಅನುಗ್ರಹದಿಂದಲೇ. ಅದಕ್ಕೆ ನಮ್ಮನ್ನು ನಾವು ದೈವ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು. ಮನುಷ್ಯ ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ಹಣ ಇದ್ದರೂ ಕೂಡ ಅದರಿಂದ ಅದನಿಗೆ ತೃಪ್ತಿ ಇಲ್ಲ. ಆದರೆ ಒಬ್ಬ ಮನುಷ್ಯ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೈ ಜೋಡಿಸಿ ಭಗವಂತ ರಾಮ ಗೋವಿಂದ ಅಂದರೆ ಮನುಷ್ಯನಿಗೆ ಅದರಿಂದ ಸಿಗ್ತಕ್ಕಂಥ ಒಂದು ಸಂತೃಪ್ತಿ ಯಾವುದರಿಂದ ಕೂಡ ನಾವು ಸಿಗೋದಿಲ್ಲ. ಆತ್ಮೇಲೆ ಇತಿಹಾಸಗಳನ್ನು ಮೆಲುಕು ಹಾಕಿದಾಗ ಭಗವಂತ ಯಾವತ್ತೂ ನಮ್ಮಿಂದ ಒಳ್ಳೆಯದನ್ನು ಬಯಸ್ತಾನೆ. ಒಳ್ಳೆಯದು ಆಗಲಿ ಅಂತಕ್ಕಂಥ ಒಂದು ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ಏನು ಮಾಡಬೇಕು, ಈ ಸಮಾಜಕ್ಕೆ ಒಂದು ಒಳಿತೆಯನ್ನು ಮಾಡಬೇಕು. ನಮ್ಮ ತಾತವರು, ಯಾಕಂದರೆ ಅವರ ಅನುಭವದ ಮಾತುಗಳು ಇವತ್ತು ನಾವು ಮೆಲುಕಾಗಬೇಕಾಗ್ತದೆ. ನಮ್ಮ ತಾತವರು ಒಂದು ಮಾತು ಹೇಳ್ತಾ ಇದ್ರು, ನೋಡಪ್ಪ, ನೀನು ಕೈಯಲ್ಲಾದರೂ ಯಾರಿಗಾದ್ರೂ ಒಂದು 4 ಜನಕ್ಕೆ ಸಹಾಯ ಮಾಡು. ಒಂದು ವೇಳೆ ನಿನಗೆ ಸಹಾಯ ಮಾಡುವ ಶಕ್ತಿ ಇಲ್ವಾ, ಸುಮ್ಮನೆ ಮನೇಲಿ ಕೂತ್ಕೋ, ಒಬ್ಬರಿಗಂತೂ ಜೀವನದಲ್ಲಿ ತೊಂದರೆ ಕೊಡೋಕೆ ಹೋಗಬೇಡ ಅಂತ. ಯಾಕಂದರೆ ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾವು ಸಂತೋಷ ಪಡೋದು ಅದು ಕಾಲ್ಪನಿಕ ಅಷ್ಟೇ, ಟೆಂಪರರಿ. ಅದರಿಂದ ದೇವ ಸಂತೃಪ್ತನಾಗೋದಿಲ್ಲ. ಇತಿಹಾಸಗಳನ್ನು ಮೆಲುಕು ಹಾಕಿ ಇವತ್ತು ರಾವಣಾಸುರ, ರಾಮಾಯಣದ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ರಾವಣಾಸುರ ಮಹಾಶಿವಭಕ್ತ, ಶಿವನನ್ನೇ ಒಲಿಸಿದ್ದಂಥವನು. ಅನೇಕ ತಪಸ್ಸುಗಳನ್ನು ಮಾಡಿ ಶಿವನ ಒಂದು ಪ್ರೀತಿಗೆ ಪಾತ್ರಕ್ಕೆ ಮೆಚ್ಚುಗೆಯನ್ನು ಒಳಗಾಗಿದ್ದಂಥವನು ರಾವಣಾಸುರ. ಆದರೆ ಅದರ ಒಂದು ವಿಧಿಯೇ ಏನೋ, ಆತನು ಎಷ್ಟೇ ಪರಮ ಭಕ್ತನಾಗಿದ್ದು ಕೂಡ ಶಿವ ಯಾವತ್ತೂ ಭಗವಂತ ಎಲ್ಲವತ್ತೂ ಒಳ್ಳೆಯದನ್ನು ಬಯಸ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ ತಮ್ಮ ಮುಂದೆ ಇಡ್ತಾ ಇದ್ದೇನೆ.
ಅಷ್ಟು ಪರಮ ಭಕ್ತನಾಗಿರ್ತಕ್ಕಂಥ ಶಿವ, ಅವನಿಗೆ ಏನೋ ಒಂದು ಶಿವನ ಒಂದು ವರ ಸಿಕ್ಕಿತ್ತದೆ ಅಂತ ಹೇಳಿದ್ರೆ ಮಾನವನಿಂದ ಮಾತ್ರ ಅವನಿಗೆ ಸಾವಿತ್ತು, ಮತ್ತು ಇನ್ಯಾರಿಂದ ಕೂಡ ಅವತ್ತೊಂದು ಸಾವಿರಲಿಲ್ಲ. ಇದರಿಂದ ಏನಾಗ್ತಾನೆ, ಆತನು ವಿಚಲಿತನಾಗಿ ಏನು ಪರಮ ಪವಿತ್ರವಾದಂಥ ತಾಯಿ ಸೀತೆಯನ್ನು ಅನೌಷಕವಾಗಿ ಲಂಕಾಗೆ ತೆಗೆದುಕೊಂಡೋಗಿ ತನ್ನ ಸಾವನ್ನು ತಾವು ಹತ್ರ ಬರಮಾಡ್ಕೊಳ್ತಾನೆ. ಅಂದರೆ ಅಷ್ಟು ಪರಮ ಭಕ್ತನಾಗಿದ್ದಂಥ ರಾವಣನು ಕೂಡ ಯಾವಾಗ ಒಂದು ದುಶ್ಚಟಗಳಿಗೆ, ಒಂದು ಕೆಟ್ಟ ಹವ್ಯಾಸಗಳಿಗೆ ಕೈ ಹಾಕಿದಾಗ ಅದನ್ನು ಸಹಿಸಿದಂಥ ಭಗವಂತ ರಾಮನ ರೂಪದಲ್ಲಿ ಅವನನ್ನು ಸಂಹರಿಸ್ತಾನೆ. ಅಂದರೆ ಇದರ ಒಂದು ಅರ್ಥ ಏನಂತ ಹೇಳಿದ್ರೆ, ಯಾರೇ ಮನುಷ್ಯನಾಗಿ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ತಪ್ಪನ್ನು ಮಾಡಿದ್ರೆ ಯಾವತ್ತೂ ಕೂಡ ಅದನ್ನು ಭಗವಂತ ಸಹಿಸೋದಿಲ್ಲ. ಅದಕ್ಕಾಗಿ ನಮ್ಮನ್ನು ನಾವು, ಏಕೆಂದರೆ ಭಗವದ್ಗೀತೆ ತಾವೆಲ್ಲರೂ ಕೂಡ ಓದ್ತಾ ಇದ್ದೀರಿ, ಭಗವಂತ ಹೇಳಿದ್ದು ಒಂದೇ, ಯಾರು ನನ್ನನ್ನು, ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು ಇಷ್ಟೇ, ಯಾರು ನನ್ನ ಪ್ರೀತಿಯಿಂದ ಆರಾಧಿಸ್ತಾರೋ, ಯಾರು ನನ್ನನ್ನು ಪ್ರೀತಿಸ್ತಾರೋ, ಯಾರು ಒಳ್ಳೆ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೋ ಸದಾ ಅವರ ಬೆನ್ನೆಲುಬಾಗಿ ನಾನು ಇರ್ತೇನೆ. ಯಾಕಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಲ್ಲೆಲ್ಲಿ ಕೆಟ್ಟದಾಗ್ತದೋ ಅದನ್ನು ಸಂಹರಿಸೋಕ್ಕೆ ಪ್ರತಿ ಯುಗದಲ್ಲಿ ನನ್ನ ಜನ್ಮವನ್ನು ತಾಳ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ರು. ಇವೆಲ್ಲವನ್ನು ಕೂಡ ನಾವು ಮೆಲುಕಾಗಬೇಕಾಗ್ತದೆ. ಅದಕ್ಕಾಗಿ ಇರೋಷ್ಟು ಒಂದು ದಿವಸ ಒಂದು ಅರ್ಥಪೂರ್ಣವಾದಂಥ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ, ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪರಮ ಪೂಜ್ಯ ಕವಿಗಳಾಗಿರ್ತಕ್ಕಂಥ ನಮ್ಮ ಡಿ ವಿ ಗುಂಡಪ್ಪನವರು. ನಾನು ಈ ಸಮಸ್ಯೆಯ ಹಳೆಯ ವಿದ್ಯಾರ್ಥಿ, ನಾನು ಇಲ್ಲೇ ಓದಿರ್ತಕ್ಕಂಥವು ನಾನು. ಡಿ ವಿ ಜಿ ಅವರ ಬಗ್ಗೆ ಹೇಳಬೇಕಾದ್ರೆ, ಅವರು ಒಂದು ಮಂಕುತಿಮ್ಮನ ಕಗ್ಗವನ್ನು ಏನೇ ರಚಿಸಿದ್ರೋ ಇವತ್ತು ಎಲ್ಲರೂ ಹೇಳ್ತಕ್ಕಂಥದ್ದು ಅದನ್ನು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಇವತ್ತು ಸಮಾಜದ ಒಂದು ದಿಕ್ಸೂಚಿ ಅಂತ ಕೂಡ ಅದನ್ನು ಹೇಳ್ಬೋದು. ಡಿ ವಿ ಜಿ ಅವರ ಬಗ್ಗೆ ಒಂದು ಮಾತನ್ನು ಹೇಳಬೇಕಾದ್ರೆ, ಅವರು ಒಳ್ಳೆಯ ಗ್ರಂಥಗಳನ್ನು ರಚಿಸಿ ಮಹಾನ್ ಕವಿ ಅನಿಸ್ಕೊಂಡ್ರು. ಅವರ ಒಂದು ಸಂದರ್ಭವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬರ್ತೇನೆ. ಅವರ ಬರವಣಿಗೆಗಳಿಂದ ಪ್ರೇರಣೆಗೆ ಒಳಗಾದಂಥ ಒಬ್ಬ ವ್ಯಕ್ತಿ, ಪ್ರಭಾವಿತ ವ್ಯಕ್ತಿ, ಅವ್ರಿಗೊಂದು ಮಾತು ಕೇಳ್ತಾರೆ ಡಿ ವಿ ಜಿ ಅವರಿಗೆ, ನೀವು ಮಹಾನ್ ಕವಿಗಳು, ಒಳ್ಳೆಯ ರಚನೆಗಳನ್ನು ರಚಿಸಿದಿರಿ, ನಿಮಗೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬೇಕು ಅಂತ ಕೇಳಿದಾಗ ಡಿ ವಿ ಜಿ ಅವರು ಒಂದು ಮಾತು ಹೇಳಿದ್ರು, ನನಗೆ ಯಾವ ಬಂಗ್ಲೆದ ಅವಶ್ಯಕತೆ ಇಲ್ಲ, ನನ್ನ ಬಂಗಲೆಗೆ ಖರ್ಚು ಮಾಡಬೇಕು ಅಂತ ನೀನು ಏನಿದೆಯೋ ಆ ಹಣದಿಂದ 4 ಊರಲ್ಲಿ 4 ಶಾಲೆಗಳನ್ನು ಕಟ್ಕೊಡು, ಅದರಿಂದ 100 ಜನ ಬದುಕ್ತಾರೆ. ಒಂದು ಬಂಗಲೆಯನ್ನು ಕಟ್ಕೊಟ್ರೆ ನಾನು ಒಬ್ಬ ಬದುಕಬಲ್ಲೆ, ಆದರೆ 4 ಶಾಲೆಗಳನ್ನು ಕಟ್ಟಿದಾಗ 4 ಮಕ್ಕಳು ಇಲ್ಲಿ ಬೆಳೀತಾರೆ. ಅದಕ್ಕಾಗಿ ಅಂಥ ಒಂದು ಪುಣ್ಯ ಕೆಲಸ ಮಾಡುವಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ಯಾಕಂದರೆ ಭಗವದ್ ಇದು ಯಾರು ಮಂಕುತಿಮ್ಮನ ಕಗ್ಗವನ್ನು ಓದಬೇಕು, ಓದಿದಾಗ ಅದರಲ್ಲಿರ್ತಕ್ಕಂಥ ಒಂದು ಕಾರ್ಯ ತಾತ್ಪರ್ಯ ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಮೈ ಜುಮ್ ಅನಿಸ್ತದೆ. ಯಾಕಂದರೆ ತಾವೆಲ್ಲರೂ ಕೂಡ ಮಕ್ಕಳಿದ್ದೀರಿ. ಒಂದೇ ಒಂದು ವಿಷಯವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ಸ್ವಾವಲಂಬಿಯಾಗಿ ಬದುಕಬೇಕು, ಯಾವತ್ತೂ ಯಾರ ಮೇಲೂ ಕೂಡ ಅವಲಂಬಿತವಾಗಬಾರ್ದು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಯಾರು, ಡಿ ವಿ ಜಿ ಅವರು. ಒಂದು ಕಡೆ ಹೇಳ್ತಾರೆ, ಹುಟ್ಟಿದವರೆಲ್ಲರಿಗೂ ಎದೆ ಭಾರವಿರುತ್ತಿರಲು ನಿನ್ನ ಭಾರವನ್ನು ಯಾರಿಗೆ ಪೇಳುವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ. ಅಂದರೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅವ್ರಿಗೆ ಯಾರನ್ನು ಕರಿಬೇಡ. ಯಾಕಂದರೆ ಅವ್ರಿಗೆ ಅವ್ರದೇ ಕಷ್ಟಗಳಿರುವಾಗ ನಿನ್ನ ಕಷ್ಟ ನೋಡ್ಲಿಕ್ಕೆ ಯಾರೂ ಬರೋದಿಲ್ಲ. ಅದಕ್ಕಾಗಿ ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಯತಕ್ಕಂಥದ್ದನ್ನು ಈ ಮಂಕುತಿಮ್ಮನ ಕಗ್ಗದ ಮೂಲಕ ವ್ಯಾಖ್ಯಾನ ಮಾಡಿದಂಥವ್ರು ಡಿ ವಿ ಗುಂಡಪ್ಪನವರು. ಯಾಕಂದರೆ ಡಿ ವಿ ಗುಂಡಪ್ಪನವರು ಅವ್ರು ಸತ್ತೋದಾಗ ಅವ್ರ ಪೆಟ್ಟಿಗೆಯಲ್ಲಿರ್ತೆ ಅನೇಕ ಚೆಕ್ಗಳಿತ್ತು. ಅಂದರೆ ಅವರನ್ನು ಕರೆದು ವೇದಿಕೆಗೆ ಕರೆದು ಅವರಿಗೆ ಗೌರವಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಚೆಕ್ಕನ್ನು ಕೂಡ ಅವ್ರು ಬಳಸಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಕನ್ನಡಾಭಿಮಾನಕ್ಕಾಗಿ ಅವರು ಕೊಟ್ಟಂಥ ಚೆಕ್ಗಳನ್ನು ನಾನು ಉಪಯೋಗಿಸದೆ ಅದು ನಾನು ಕನ್ನಡಕ್ಕೆ ದ್ರೋಹ ಬಗ್ದಂಗೆ ಆಗ್ತದೆ, ನಾನು ಕನ್ನಡವನ್ನು ಮಾರ್ಕೊಂಡಂಗೆ ಆಗ್ತದೆ, ಅದಕ್ಕೆ ನಾನು ಉಪಯೋಗಿಸೋದಿಲ್ಲ ಅಂತೇಳಿ ಒಂದು ದಿವಸ ಕೂಡ ಒಂದು ಚೆಕ್ಕನ್ನು ಕೂಡ ಬಳಸಿದಂಥವ್ರಲ್ಲ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾನ್ ಚೇತನ ಹುಟ್ಟಿರ್ತಕ್ಕಂಥ ಆ ಜಾಗದಲ್ಲಿ ಮಕ್ಕಳು ಇವತ್ತು ನೀವು ವಿದ್ಯಾರ್ಜನೆ ಏನು ಮಾಡ್ತಾ ಇದ್ದೀರಿ, ಆ ಒಂದು ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ನೀವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಕೊನೆಯದಾಗ ಒಂದೇ ಒಂದು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಮಕ್ಕಳು ತಾವೆಲ್ಲರೂ ಕೂಡ ಇದ್ದೀರಿ, ಗೀತಾಸಾರದಲ್ಲಿ ಹೇಳ್ತಕ್ಕಂಥ ಇದಷ್ಟೇ, ಗುರು ಹಿರಿಯರನ್ನು ಗೌರವಿಸಿ, ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಗಳನ್ನು ಗೌರವಿಸಿ ಅಂತ. ಆದರೆ ಯಾವಕ್ಕೋ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕೆಟ್ಟ ಹೆಜ್ಜೆಗೆ ಆಗ್ತಾ ಇದ್ದೀವಿ, ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ, ಮೌಲ್ಯಗಳ ಕುಸಿತಾ ಇದೆ ನಮ್ಮಲ್ಲಿ. ದೊಡ್ಡವರು ಒಂದು ಮಾತು ಹೇಳ್ತಾರೆ,
ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು. ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೀಳು ಅಂತ. ಯಾಕಂತ ಹೇಳಿದ್ರೆ ಇವತ್ತು ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಯಾಕೆ? ಒಂದು ಬಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಮ್ಮ ಮೌಲ್ಯಗಳು ಯಾವ ಕಡೆ ಹೋಗ್ತಾ ಇದೆ. ಜನ್ಮ ಕೊಟ್ಟಂತ ತಂದೆ, ಜನ್ಮ ಕೊಡೋಕ್ಕೆ ನಮ್ಗೆ ತಂದೆ ತಾಯಿಗಳು ಬೇಕು. ನಮ್ಮನ್ನು ಲಾಲನೆ ಪಾಲನೆ ಮಾಡೋದಕ್ಕೆ ತಂದೆ ತಾಯಿಗಳು ಬೇಕು. ನಮಗೆ ವಿದ್ಯೆ ಕೊಡೋಕ್ಕೆ ತಂದೆ ತಾಯಿಗಳು ಬೇಕು. ನಮ್ಗೆ ಆಸ್ತಿ ಮಾಡ್ಕೊಳಕ್ಕೆ ತಂದೆ ತಾಯಿಗಳು ಬೇಕು. ಆದರೆ ವೃದ್ಧಾಪ್ತ ವಯಸ್ಸಿಗೆ ಬಂದಾಗ ಅವರನ್ನು ತಗೊಂಡೋಗಿ ವೃದ್ಧಾಶ್ರಮಗಳಲ್ಲಿ ಬಿಡ್ತಾ ಇದ್ದೀವಿ. ಇವೆಲ್ಲವನ್ನು ನೋಡಿದಾಗ ನಮ್ಮ ಮೌಲ್ಯಗಳು ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಹೆಜ್ಜೆ ಯಾವ ಕಡೆ ಹೋಗ್ತಾ ಇದೆ, ಒಂದು ಬಾರಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಮೌಲ್ಯಗಳನ್ನು ಇಟ್ಕೊಂಡು ಬದುಕಿದಾಗ ಮಾತ್ರ ಈ ಜೀವನಕ್ಕೆ ಒಂದು ಸಾರ್ಥಕತೆ ಇರ್ತದೆ, ಅದಕ್ಕೊಂದು ಅರ್ಥ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನನಗೆ ತಿಳಿದಂಥ ಕೆಲವಾರು ಮಾತುಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ಇದೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯ ಮಾನ್ಯರು ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.